ನಾವು ನೇರವಾಗಿ ಚಿಕ್ಕಪೇಟೆ ಕಡೆ ನೋಡೋದಕ್ಕೆ ಹೋದ್ರೆ ಚಿಕ್ಕಪೇಟೆ ಕೋಟ್ಯಾಂತರ ರೂಪಾಯಿಯ ವ್ಯಾಪಾರ ವಹಿವಾಟು ನಡೆಯುವಂತಹ ಜಾಗ ಚಿಕ್ಕಪೇಟೆ. ಬೆಂಗಳೂರವರು ಮಾತ್ರ ಅಲ್ಲ, ಹೊರಗಡೆಯಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ವ್ಯಾಪಾರ ವಹಿವಾಟು ಅಂತ ಜನ ಬರ್ತಾರೆ. ಅಂತಹ ಏರಿಯಾದ ರಸ್ತೆ ನೋಡಿದ್ರೆ ನೀವು ಶಾಕ್ ಆಗ್ತೀರಾ. ರಸ್ತೆ ಮಧ್ಯದಲ್ಲಿ ಗುಂಡಿ ಇದೆಯೋ ಅಥವಾ ಗುಂಡಿ ಮಧ್ಯದಲ್ಲಿ ರಸ್ತೆಗಳಿದೆಯೋ ಗೊತ್ತಾಗೋದಿಲ್ಲ. ಅಷ್ಟರ ಮಟ್ಟಿಗೆ ಅಲ್ಲಿನ ರಸ್ತೆಗಳ ಹದಗೆಟ್ಟಿದೆ. ಅಲ್ಲಿ ಸಣ್ಣ ಪುಟ್ಟ ಗುಂಡಿ ಇದ್ದಾಗ ಮುಚ್ಚಿದ್ರೆ ಅಲ್ಲೊಂದು ವ್ಯವಸ್ಥೆ ಆಗ್ತಾ ಇತ್ತೋ ಏನೋ, ಆದ್ರೆ ಮಾಡಲ್ಲ ಅಧಿಕಾರಿಗಳು. ಆ ಸಣ್ಣ ಗುಂಡಿ ಇಡೀ ದೊಡ್ಡ ಹಳ್ಳ ಬೀಳೋ ತನಕನೂ ಸುಮ್ಮನೆ ಇರ್ತಾರೆ. ಅಲ್ಲಿ ಪ್ರತಿನಿತ್ಯ ಅವಾಂತರಗಳಾಗ್ತಾನೆ ಇದೆ. ಅದ್ರ ಬಗ್ಗೆ ಅಧಿಕಾರಿಗಳು ತಲೆ ಕೆಡಿಸ್ಕೋತಾ ಇಲ್ಲ. ಹಾಗಾದ್ರೆ ಚಿಕ್ಕಪೇಟೆಯಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ದೃಶ್ಯ ಸಮೇತ ನಿಮಗೆ ತಿಳಿಸ್ತೀವಿ. ನಮ್ಮ ರಿಪೋರ್ಟರ್ ಅಲ್ಲಿನ ಚಿತ್ರಣವನ್ನ ವಿವರಿಸಿದ್ದಾರೆ. ವಿದ್ಯಾ, ಬನ್ನಿ ನೋಡೋಣ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಬಿಬಿಎಂಪಿ ಕೇವಲ ಬಾಯಿ ಮಾತಿಗೆ ಮಾತ್ರ ಬೆಂಗಳೂರನ್ನ ಬ್ರಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೊರಟಿದೆ. ಆದರೆ ಬ್ರಾಂಡ್ ಬೆಂಗಳೂರಿಗೆ ಬೇಕಾದಂತಹ ರಸ್ತೆಗಳೇ ಸರಿಯಾಗಿಲ್ಲ. ಬಿಬಿಎಂಪಿ ಪದೇ ಪದೇ ವಾಗ್ದಾನವನ್ನ ಮಾಡುತ್ತೆ, ನಾವು ರಸ್ತೆ ಗುಂಡಿಗಳನ್ನ ಮುಚ್ತೀವಿ ಅಂತ ಹೇಳಿ ವಾಗ್ದಾನವನ್ನ ಮಾಡುತ್ತೆ. ಕೇವಲ ಒಂದು ಸಾವಾದಾಗ ಮಾತ್ರ ಬಿಬಿಎಂಪಿಗೆ ರಸ್ತೆ ಗುಂಡಿಗಳು ನೆನಪಾಗುತ್ತಾ ಅನ್ನುವಂಥದ್ದು ಇಂತಹ ಪ್ರಕರಣಗಳನ್ನ ನೋಡಿದಾಗ ನಮಗೆ ತಿಳಿದು ಬರುತ್ತೆ. ಇದು ನಾನು ನಿಮಗೆ ಇವತ್ತು ತೋರಿಸ್ತಾ ಇರುವಂಥದ್ದು ಪ್ರತಿ ಮುಖ್ಯವಾದಂಥದ್ದು, ಬಹುಮುಖ್ಯವಾಗಿ ಸಾಕಷ್ಟು ವಾಹನಗಳು ಸಂಚಾರ ಮಾಡುವಂತಹ ರಸ್ತೆ ಇದಾಗಿದೆ. ಸೊ ಚಿಕ್ಕಪೇಟೆಯಿಂದ ಎಂಟ್ರಿ ಆಗುವಂತಹ BVK ರೋಡ್ ಏನಿದೆ, BVK ಅಯ್ಯಂಗಾರ್ ರೋಡ್ನ ಚಿತ್ರಣವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರಸ್ತೆಯಲ್ಲೂ ಕೂಡ ಪ್ರತಿನಿತ್ಯ ಲಕ್ಷಾಂತರ ವಾಹನಗಳು ಓಡಾಟವನ್ನು ನಡೆಸುತ್ತೆ. ಅದರ ಜೊತೆಗೆ ಲಕ್ಷಾಂತರ ಜನ ಇಲ್ಲಿ ಬಂದು ವ್ಯಾಪಾರವನ್ನು ಮಾಡೋದಕ್ಕೂ ಕೂಡ ಸಾಕಷ್ಟು ಜನ ಬರ್ತಾರೆ. ಆದರೆ ಈ ರಸ್ತೆಯಲ್ಲಿ ಗುಂಡಿಗಳ ಆಗರವೇ ಇದೆ ಅಂತ ಹೇಳಬಹುದು. ಗುಂಡಿಗಳು ನೋಡಬಹುದು ಈ ರಸ್ತೆಯಲ್ಲಿ. ರಸ್ತೆಯುದ್ದಕ್ಕೂ ಬರೀ ಗುಂಡಿಗಳ ಮಯನೇ ಆಗಿರುವಂಥದ್ದು. ಸೊ ಬಿಬಿಎಂಪಿ ಪದೇ ಪದೇ ಹೇಳುತ್ತೆ, ನಾವು ಗುಂಡಿಗಳನ್ನು ಮುಚ್ಚುವಂತಹ ಕೆಲಸವನ್ನು ಮಾಡ್ತಿದ್ದೀವಿ ಅಂತ. ಆದರೆ ಬಿಬಿಎಂಪಿಯ ಕೂಗಳತೆಯ ದೂರದಲ್ಲಿರುವಂತಹ ರಸ್ತೆಯೇ ಬಿಬಿಎಂಪಿ ಅಧಿಕಾರಿಗಳಿಗೆ ಕಂಡಿಲ್ಲ. ನವೆಂಬರ್ 30ನೇ ತಾರೀಕು ಲಾಸ್ಟ್ ಡೇಟನ್ನು ಕೊಟ್ಟಿದ್ರು. ಅಂದರೆ 2023 ಕಳೆದ ವರ್ಷ ಅವರು ವಾಗ್ದಾನವನ್ನು ಮಾಡಿದ್ರು. ಅದಾದಮೇಲೆ ಆ ಒಂದು ವಾಗ್ದಾನವನ್ನು ಎಕ್ಸ್ಟೆಂಡ್ ಮಾಡಿದ್ರು. ನಾವು ಡಿಸೆಂಬರ್ 31ರಷ್ಟರಲ್ಲಿ ನಾವೆಲ್ಲ ಗುಂಡಿಗಳನ್ನು ಕೂಡ ಸಂಪೂರ್ಣವಾಗಿ ಮುಚ್ಚುತ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಭಾಷೆಯನ್ನು ನೀಡಿದ್ರು ಸಾರ್ವಜನಿಕರಿಗೆ. ಆದರೆ ಇಲ್ಲಿನ ಪರಿಸ್ಥಿತಿಯನ್ನು ನೀವು ನೋಡಿ. ಸೊ ಇವತ್ತಿನವರೆಗೂ ಕೂಡ ಹೊಸ ವರ್ಷ ಬಂದರೂ ಕೂಡ ಇನ್ನೂ ಕೂಡ ಈ ಗುಂಡಿಗಳನ್ನು ಮುಚ್ಚುವಂತಹ ಕೆಲಸವನ್ನು ಮಾಡಿಲ್ಲ. ಯಾರೆಲ್ಲ ವಾಹನ ಸವಾರರು ಬರ್ತಾರೆ ಸಾಕಷ್ಟು ಕಷ್ಟದಿಂದ ಇಲ್ಲಿ ರಸ್ತೆ ದಾಟುವಂತಹ ಪರಿಸ್ಥಿತಿ ಇದೆ. ಯಾಕಂದರೆ ಗಾಡಿಯಲ್ಲಿ ಸ್ಪೀಡಾಗಿ ಬಂದಂಥ ಸಂದರ್ಭದಲ್ಲಿ ಗುಂಡಿ ಒಳಗಡೆ ಮಳೆ ಬಂದಂಥ ಸಂದರ್ಭದಲ್ಲಿ ಗುಡ್ಡಿಗಳಲ್ಲಿ ನೀರು ನಿಂತಿರುತ್ತೆ. ಆ ಸಂದರ್ಭದಲ್ಲೂ ಕೂಡ ಟೂ ವೀಲರ್ನ ಚಾಲಕರೇನಿರ್ತಾರೆ ಅವರು ಕೆಳಗೆ ಬೀಳುವಂತಹ ಸಂಭವ ಇರುವಂಥದ್ದು. ಇನ್ನು ಹಿಂಭಾಗದಿಂದ ಸಾಕಷ್ಟು ವಾಹನಗಳು ಬರುವಂತಹ ಕಾರಣಕ್ಕಾಗಿ ಆಕ್ಸಿಡೆಂಟ್ ಕೂಡ ಆಗುವಂತಹ ಚಾನ್ಸಸ್ ಹೆಚ್ಚಾಗಿರುತ್ತೆ. ಸೊ ಆದರೂ ಕೂಡ ಬಿಬಿಎಂಪಿ ಇನ್ನೂ ಕ್ರಮ ತೆಗೆದುಕೊಳ್ಳದೆ ಇರುವಂಥದ್ದು ಬಿಬಿಎಂಪಿಯೇ. ನಿಜಕ್ಕೂ ಸಾವಿನ ಗುಂಡಿಗಳು, ದ್ವಿಚಕ್ರ ವಾಹನ ಸವಾರರಿಗಂತೂ ಇದು ನಿಜಕ್ಕೂ ಸಾವಿನ ಗುಂಡಿ ಅಂತಾನೆ ಅನ್ಸುತ್ತೆ. ರಸ್ತೆಗಳು ರಸ್ತೆ ಅಂತ ಹೇಳೋ ಪರಿಸ್ಥಿತಿಯಲ್ಲಿ ಇಲ್ಲವೇ ಇಲ್ಲ. ನಾಚಿಕೆಗೇಡು. ಇಂಥ ರಸ್ತೆಯನ್ನು ನಾವು ರಾಜ್ಯ ರಾಜಧಾನಿಯ ಪ್ರಮುಖ ರಸ್ತೆಗಳು ಅಂತ ಕರೆಯೋದಕ್ಕಾಗತ್ತಾ? ಇವಿಷ್ಟೇ ಅಲ್ಲ, ಇನ್ನೂ ಹಲವು ರಸ್ತೆಗಳ ಪರಿಸ್ಥಿತಿ ಇನ್ನೂ ಘನಘೋರವಾಗಿದೆ. ವಿಲ್ಸನ್ ಗಾರ್ಡನ್ ರಸ್ತೆಗಳನ್ನ ನೀವು ನೋಡಬೇಕು. ಅಲ್ಲಿನ ಪರಿಸ್ಥಿತಿ ಮತ್ತಷ್ಟು ಹೇಳ್ತಿರೋದಾಗಿದೆ. ಹಾಗಿದ್ರೆ ಹೇಗಿದೆ ಅಲ್ಲಿನ ಪರಿಸ್ಥಿತಿ? ಅಲ್ಲಿ ವಾಹನ ಸವಾರರು ಯಾವ ರೀತಿಯಲ್ಲಿ ಪರದಾಡ್ತಾ ಇದ್ದಾರೆ? ಇಷ್ಟೊತ್ತಿಗಾಗಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರಸ್ತೆ ಗುಂಡಿಯನ್ನು ಮುಚ್ಚಬೇಕಿತ್ತು. ಆದರೆ ಡೆಡ್ ಲೈನ್ ಮುಗಿದಿದ್ರು ಕೂಡ ಕೋರ್ಟ್ ಚಾಟಿ ಬೀಸಲಿ, ಸರ್ಕಾರ ಡೆಡ್ ಲೈನ್ ಕೊಡ್ಲಿ, ಬರೀ ಮಾತು ಕೊಡ್ತಾರಷ್ಟೇ ಬಿಟ್ರೆ ಮಾತನ್ನ ತಪ್ಪಿದ್ದಾರೆ ಅಧಿಕಾರಿಗಳು. ಅದರ ಪರಿಣಾಮ ವಿಲ್ಸನ್ ಗಾರ್ಡ್ನ ರಸ್ತೆಗಳು ಹೇಗಿದೆ ಅನ್ನೋದರ ರಿಯಾಲಿಟಿ ಚೆಕ್ ಅನ್ನು ನಮ್ಮ ರಿಪೋರ್ಟರ್ ವಿದ್ಯಾ ಮಾಡಿದ್ದಾರೆ. ನೋಡೋಣ ಬನ್ನಿ. ಬಿಬಿಎಂಪಿ ಅಧಿಕಾರಿಗಳು ಗುಂಡಿಗಳ ರಾಶಿಯೇ ಬೆಂಗಳೂರಿನಲ್ಲಿ ಇದ್ರೂ ಕೂಡ ಇನ್ನೂ ಗಾಢ ನಿದ್ದೆಯಲ್ಲಿದ್ದಾರೆ. ಗಾಢ ನಿದ್ದೆಯಿಂದನೇ ಎಚ್ಚರ ಮಾಡೋದಿಕ್ಕೆ ಸದ್ಯ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರಿನಲ್ಲಿ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ಸದ್ಯ ನಾನೀಗ ವಿಲ್ಸನ್ ಗಾರ್ಡ್ನ ಚಿತ್ರಣವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ವಿಲ್ಸನ್ ಗಾರ್ಡನ್ನ 12th ಕ್ರಾಸ್ನಲ್ಲಿರುವಂತಹ ಗುಂಡಿ ಎಷ್ಟು ದೊಡ್ಡ ಮಟ್ಟದ ಗುಂಡಿ ಇದ್ರೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಕಾಣಿಸದ ರೀತಿಯಲ್ಲಿ ಅವರು ಇರುವಂತಹದ್ದು. ಇನ್ನೂ ಕೂಡ ಒಂದು ವರ್ಷ ಮುಗಿದು ಹೊಸ ವರ್ಷ ಬಂದರೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ನಿದ್ದೆಯಿಂದ ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಬೆಂಗಳೂರಿನ ನಾನಾ ನಗರಗಳ
ಗುಂಡಿಗಳ ದರ್ಶನವನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಮಾಡಿಸ್ತಾ ಇದ್ದೀವಿ. ಆದರೂ ಕೂಡ BBMP ಅಧಿಕಾರಿಗಳು ಇನ್ನೂ ಎಚ್ಚೆತ್ಕೊಂಡಿಲ್ಲ. BBMP ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಗುಂಡಿಗೆ ಸಾಕಷ್ಟು ಪ್ರಾಣ BBMP ವ್ಯಾಪ್ತಿಯಲ್ಲಿ ಹೋಗಿದೆ. ಇನ್ನಷ್ಟು ಪ್ರಾಣವನ್ನ ಸಾರ್ವಜನಿಕರು ಕಳೆದುಕೊಳ್ಳೋದಕ್ಕಿಂತ ಮುಂಚೆ BBMP ಎಚ್ಚೆತ್ಕೊಳ್ಬೇಕಾಗತ್ತೆ. ಅದೇ ನಿಮಗೆ ನೋಡಿ ಪ್ರತ್ಯಕ್ಷವಾಗಿ ನಾನು ತೋರಿಸ್ತಾ ಇದ್ದೀನಿ. ಕೇವಲ ಗುಂಡಿ ಮಾತ್ರ ಅಲ್ಲ, ಗುಂಡಿಯಿಂದ ಎದ್ದಂತಹ ಜಲ್ಲಿ ಕಲ್ಲುಗಳು ಕೂಡ ರಸ್ತೆಯಲ್ಲೇ ಬಿದ್ದಿರುವಂಥದ್ದು. ಈ ಜಲ್ಲಿ ಕಲ್ಲುಗಳ ಮೇಲೆ ಟೂ ವೀಲರ್ಸ್ ಏನಾದರೂ ಹೋದರೆ ಆ ಚಾಲಕರು ಅಲ್ಲಿಯೇ ಸ್ಕಿಡ್ ಆಗಿ ಬಿದ್ದಿರುವಂತಹ ಸಾಕಷ್ಟು ಪ್ರಕರಣಗಳು ಇಲ್ಲಿ ದಾಖಲಾಗಿದೆ, ನೋಡಬಹುದು. ಸೊ ವಾಹನಗಳು ಬಂದಂಥ ಸಂದರ್ಭದಲ್ಲಿ ಕ್ರಾಸಿಂಗಲ್ಲಿ ವಾಹನಗಳಿಗೆ ಗೊತ್ತಾಗಲ್ಲ, ವಾಹನ ಸವಾರರಿಗೆ ಗುಂಡಿ ಇದೆಯಾ ಇಲ್ವಾ ಅನ್ನುವಂಥದ್ದು ಗೊತ್ತಾಗಲ್ಲ. ಸೊ ಆ ಸಂದರ್ಭದಲ್ಲಿ ಯಾರೂ ಕೂಡ ಏನು ಮಾಡೋದಕ್ಕಾಗತ್ತೆ ಅನ್ನುವಂಥದ್ದು. ಸಾಕಷ್ಟು ಜನ ಆಕ್ಸಿಡೆಂಟ್ಗಳು ಕೂಡ ಇದೇ ಪರಿಸ್ಥಿತಿಯಲ್ಲಿ ಆಗ್ತಾ ಇದೆ. ಸದ್ಯ ಇಲ್ಲೊಬ್ರು ಸಾರ್ವಜನಿಕರಿದ್ದಾರೆ, ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಗುಂಡಿ ಇದೆ, ರಸ್ತೆ ತುಂಬ ಜಲ್ಲಿಕಲ್ಲು ಬಿದ್ದಿದೆ, ಎಷ್ಟು ಸಮಸ್ಯೆ ಆಗ್ತಾ ಇದೆ? ತುಂಬ ಅನೇಕರಿಗೆ ಏಟ್ ಬಿದ್ದಿದೆ ಮೇಡಮ್. ಈ ಟರ್ನಿಂಗ್ ಮಾಡೋವಾಗ ಗಾಡಿ ಹೋಗೋವಾಗ ಆ ಜಲ್ಲಿಕಲ್ಲೆಲ್ಲ ಹಾಕಿರ್ತಾರಲ್ವಾ, ಆ ಡಾಂಬ್ರೀಕರಣ ಮಾಡಿ ಎಲ್ಲ ಅಗ್ದಿರ್ತಾರೆ. ಡಾಂಬ್ರೀಕರಣ ಈಗಾನೇ ಮೊನ್ನೆ ಮಾಡಿದ್ದು 2 ಕೋಟಿ ರೂಪಾಯಿ ಶಾಂಕ್ಷನ್ ಮಾಡಿ ಡಾಂಬ್ರೀಕರಣ ಮಾಡಿ 6 ತಿಂಗಳಾಗಿರಲ್ಲ 3 ತಿಂಗಳಾಗಿರಲ್ಲ ರಸ್ತೆನ ಅಗಿತಾರೆ. ರಸ್ತೆ ಅಗದ್ಮೇಲೆ ಅದನ್ನು ಸರಿಯಾದ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಲ್ಲ ಸರ್ಕಾರದವರು. ಅದರಿಂದ ಅನೇಕರಿಗೆ ಏಟ್ ಬೀಳುತ್ತೆ. ಜಲ್ಲಿಕಲ್ಲು ಹಾಕಿದ್ದಾರೆ, ಆ ಟರ್ನಿಂಗ್ ಮಾಡೋ ಟೈಮಲ್ಲಿ ಜಲ್ಲಿಕಲ್ಲು ಮೇಲೆ ಬಿದ್ದು ಎಷ್ಟೋ ಜನಕ್ಕೆ ಏಟ್ಗಳು ಬಿದ್ದಿದೆ, ಗಾಯಗಳಾಗಿದೆ. ಇದ್ರೂ ತುಂಬ ಅನೇಕರಿಗೆ ತುಂಬ ಇದರಿಂದ ಏಟ್ ಬೀಳ್ತಾ ಇದೆ. ಸರ್ಕಾರ ಮುನ್ನೆಚ್ಚರಿಕೆ ತಗೊಂಡು ಇದನ್ನೆಲ್ಲ ಒಳ್ಳೆ ವ್ಯವಸ್ಥೆ ಒಂದು ಮಾಡಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ. ನೋಡಿದ್ರಲ್ಲ, ಸಾಕಷ್ಟು ಜನರಿಗೆ ಈಗ ಆಲ್ರೆಡಿ ಜಲ್ಲಿ ಕಲ್ಲುಗಳಿಂದ ಏಟಾಗಿದೆ ಅನ್ನುವಂಥ ಮಾತನ್ನ ಸಾರ್ವಜನಿಕರು ಹೇಳ್ತಾ ಇದ್ರು. ಅದರ ಜೊತೆಗೆ ಗುಂಡಿ ಇರೋದ್ರಿಂದಾಗಿ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇರೋದ್ರಿಂದ ಇಲ್ಲಿ ಆಕ್ಸಿಡೆಂಟ್ಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಇನ್ನಾದರೂ BBMP ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ಅನ್ನುವಂಥ ಆಕ್ರೋಶವನ್ನ ಇಲ್ಲಿನ ಸಾರ್ವಜನಿಕರು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದರ ಬಗ್ಗೆ ಅಧಿಕಾರಿಗಳು ತಕ್ಷಣಕ್ಕೆ ಅಲರ್ಟ್ ಆಗಬೇಕು. ಯಾಕಂದ್ರೆ ಬರೀ ನಾವು ಇವಾಗ ಹೇಳಿದಂತ SP ರೋಡ್ ಆಗಿರ್ಬೋದು, ಚಿಕ್ಕಪೇಟೆ, ವಿಲ್ಸನ್ ಗಾರ್ಡನ್, ಈ 3 ರಸ್ತೆಗಳ ಪರಿಸ್ಥಿತಿ ಮಾತ್ರ ಅಲ್ಲ, ಇಡೀ ಬೆಂಗಳೂರಿನ ಒಂದು ರೌಂಡ್ ಹಾಕೊಂಡು ಬಂದ್ರೆ ಬಹುತೇಕ ಎಲ್ಲ ರಸ್ತೆಗಳಲ್ಲೂ ಕೂಡ ಗುಂಡಿಗಳು ಎದ್ದು ಕಾಣುತ್ತೆ. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರ ನೋಡ್ಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.